ಒಮ್ಮೆ ರಾತ್ರಿಯ ಮಬ್ಬಲಿ ದೇವಲೋಕದ ಕ್ಲಬ್ಬಲಿ ವಿಸ್ಕಿಯೊಂದಿಗೆ ಸೂರ್ಯನು ಐಸಿನೊಂದಿಗೆ ಚಂದ್ರನು ರಂಬೆಯ ಡಿಸ್ಕೋ ವೀಕ್ಷಿಸಲು ಒಂದೇ ಚೈರಲ್ಲಿ ಕುಳಿತಿರಲು ಸ್ನೇಹವ ಮರೆತ ಪೈಲ್ವಾನ ಅವನೇ ಎಲ್ಲ ಆರಾಮ? ಟೆನ್ಷನ್ ಇಲ್ಲ ತಾನೆ? ಇಲ್ಲ ಬಾಸ್, ಯಾವ ಟೆನ್ಷನು ಇಲ್ಲ. ಇವಾಗ ಎಂಗೇಜ್ಮೆಂಟ್ ಎಲ್ಲ ನೀಟಾಗಾಯಿತು. ನಿಮ್ಮ ತಮ್ಮ ಪಾರ್ಥ ಸರ್ ಬಂದಾಗಂತೂ ನಾನು ಫುಲ್ ಗಾಬರಿ ಆಗ್ಬಿಟ್ಟಿದ್ದೆ. ಸದ್ಯ ನೀವು ಹೆಂಗೋ ಕ್ಲೀನಾಗಿ ಮ್ಯಾನೇಜ್ ಮಾಡಿದ್ರಿ. ಥ್ಯಾಂಕ್ ಯು ಬಾಸ್. ಅದು ನನ್ನ ಕರ್ತವ್ಯ ಅಲ್ವೇನೋ ಪೈಲ್ವಾನ್. ನೀನು ನನಗೋಸ್ಕರ ಕೆಲಸ ಮಾಡ್ತಿದ್ಯಾ ಅಂದಮೇಲೆ ನಿನ್ನನ್ನು ಟೇಕ್ ಕೇರ್ ಮಾಡೋದು ನನ್ನ ಕೆಲಸ. ನಾನು ನಿನಗೆ ಬರೀ ಗಾಡ್ ಫಾದರ್ ಅಲ್ಲ ಕಣ, ಇತ್ತೀಚೆಗೆ ಬಾಡಿ ಗಾರ್ಡು ಆಗ್ಬಿಟ್ಟಿದ್ದೆ. ಅಯ್ಯೋ ಬಾಸ್, ನೀವು ಈ ಥರ ಎಲ್ಲ ಮಾತಾಡಿ ನನಗೆ ಮುಜುಗರ ಆಗೋ ಥರ ಮಾಡ್ತಿದ್ದೀರಾ. ಸರಿ ಸರಿ ಆಯ್ತು. ಕಂಗ್ರ್ಯಾಚುಲೇಷನ್ಸ್ ಪೈಲ್ವಾನ್. ಎಂಜಾಯ್ ಯೋರ್ ಡೇ. ಆ್ಯಂಡ್ ಆ ಎಂಜಾಯ್ಮೆಂಟ್ನ ನೀನು ನನ್ನ ಜೊತೆನೇ ಮಾಡಬೇಕು. ನೋಡಪ್ಪ, ಇದೇ ಖುಷಿಗೆ ನಾವಿಬ್ಬರು ಇವತ್ತು ಪಾರ್ಟಿ ಮಾಡ್ತಾ ಇದ್ದೀವಿ. ನೀನು ನನ್ನ ಜೊತೆ ಕೂತ್ಕೊಂಡು ಕುಡಿಲೇಬೇಕು. ಇಲ್ಲಿಗೆ ಬಂದ್ಬಿಟ್ಟು ಬಾಸ್ ಇಲ್ಲ ಬಾಸ್, ನನಗೆ ಕುಡಿಯೋ ಅಭ್ಯಾಸ ಇಲ್ಲ ಬಾಸ್, ಪ್ಲೀಸ್ ಬಾಸ್ ಅಂತೆಲ್ಲ ಕತೆ ಹೊಡೆಯಂಗಿಲ್ಲ. ಅರ್ಥ ಆಯ್ತಲ್ಲ? ಬೇಗ ಬಾ. ಸರಿ ಬಾಸ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಯಾರೋ ಬರ್ತಿರೋ ಥರ ಇದೆ. ಬರ್ಬೋದಾ? ಹಾಂ ಬನ್ನಿ. ಸಾರಿ, ಬಿಸಿ ಇದ್ರಾ? ಇಲ್ಲ, ಆ ರೀತಿ ಎಲ್ಲ ಏನಿಲ್ಲ. ಹೇಳಿ ಮ್ಯಾಮ್. ಆಕ್ಚುಲಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ. ಮಲ್ಲಿ ನಿಮ್ಮ ಹತ್ರ ಇದನ್ನು ಹೇಳಿದಾಳೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಯಾವುದನ್ನು ಮುಚ್ಚಿಡಬೇಕು ಅನ್ನೋ ಉದ್ದೇಶ ನಮ್ದಿರಲಿಲ್ಲ. ಆದರೆ ಏನೋ ಮಿಸ್ ಆಗೋಯ್ತು, ಅದಕ್ಕೆ ಕೇಳ್ತಿದ್ದೀನಿ. ಎಲ್ಲ ವಿಷಯನೂ ಹೇಳಿದಾಳಲ್ವಾ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಮ್ಯಾಮ್? ಮಲ್ಲಿ ಪಾಸ್ಟ್ ಬಗ್ಗೆ. ಹಾಂ, ನಾನು ಅವತ್ತು ಹೇಳಿದ್ನಲ್ಲ, ಪಾಸ್ಟ್ ಇಸ್ ಪಾಸ್ಟ್, ಅದರಿಂದ ನನಗೇನು ತೊಂದರೆ ಇಲ್ಲ ಅಂತ. ಹೇಳಿದ್ರಿ ಪಾಸ್ಟ್ ಇಸ್ ಪಾಸ್ಟ್ ಅಂತ, ಬಟ್ ಪಾಸ್ಟಲ್ಲಿ ಅವಳಿಗೆ ಮೋಸ ಮಾಡಿದವರು ಪ್ರೆಸೆಂಟಲ್ಲೂ ಇದ್ದಾರೆ. ಫ್ಯೂಚರಲ್ಲಿ ಅವರಿಂದ ಯಾವ ತೊಂದರೆನೂ ಆಗಲ್ಲ ಅಂತ ಹೇಳೋದಕ್ಕೆ ಗ್ಯಾರಂಟಿ ಇಲ್ಲ. ನೋಡಿ, ಏನೇ ವಿಷಯ ಇದ್ರೂ ಮದುವೆಗೆ ಮುಂಚೆನೇ ಕ್ಲಿಯರ್ ಆಗೋಗ್ಬಿಡ್ಬೇಕು. ನಾಳೆ ದಿನ ನಿಮಗೆ ಮುಜುಗರ ಆಗಬಾರ್ದು, ಅದಕ್ಕೆ ಹೇಳ್ತಿದ್ದೀನಿ. ಆ್ಯಂಡ್ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಕು ಸಂಬಂಧ ಹಾಳಾಗೋದಕ್ಕೆ, ಅದಕ್ಕೆ ಕೇಳ್ತಿದ್ದೀನಿ. ಮಲ್ಲಿ ನಿಮ್ಮ ಹತ್ರ ಎಲ್ಲಾನು ಹೇಳಿದಾಳ? ಎಲ್ಲ ವಿಷಯನೂ ಹೇಳಿದಾಳ? ಹಾಂ, ಎಲ್ಲನೂ ಹೇಳಿದ್ದಾರೆ. ಮಲ್ಲಿಗೆ ಯಾರಿಂದ ಮೋಸ ಆಯಿತು ಅಂತ ನಿಮಗೆ ಗೊತ್ತಲ್ವಾ? ಆ ವ್ಯಕ್ತಿ ಯಾರು ಅಂತ? ಇಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ ಅವರು. ನೋಡಿ, ಮೇನಾಗಿ ಗೊತ್ತಾಗಬೇಕಾಗಿರೋ ವಿಷಯನೇ ನಿಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮದೇ ತಪ್ಪು, ನಾವು ಹೇಳಬೇಕಾಗಿತ್ತು. ಐ ಆಮ್ ರಿಯಲಿ ವೆರಿ ಸಾರಿ, ಸ್ಲಿಪ್ ಆಗೋಯ್ತು, ಹೇಳಿದ್ನಲ್ಲ. ನೋಡಿ, ಮಲ್ಲಿ ಮೊದಲನೇ ಗಂಡನ ಬಗ್ಗೆ ಹೇಳೋದಕ್ಕೆ ನನಗಿಷ್ಟ ಇಲ್ಲ, ಬಟ್ ಇಷ್ಟು ಮಾತ್ರ ಹೇಳಬಲ್ಲೆ, ಅವ್ರು ಯಾರಿಗೂ ಒಳ್ಳೇದನ್ನು ಬಯಸಲ್ಲ. ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾಳೆ ದಿನ ನೀವು ಅವರು ಮುಖಾಮುಖಿಯಾಗಿ ಅವ್ರು ನಿಮ್ಮ ಹತ್ರ ಏನೋ ಒಂದು ಹೇಳಿ ನಿಮ್ಮ ಮನಸ್ಸನ್ನು ಹಾಳು ಮಾಡೋ ಕೆಲಸ ಮಾಡಬಾರ್ದಲ್ವ, ಅದಕ್ಕೆ. ಯಾರು ಮೇಡಮ್ ಅವರು? ಅವರು ಗೌತಮ್ ಅವ್ರ ತಮ್ಮನೇ. ಗೌತಮ್ ಸರ್ ತಮ್ಮ ಅಂದರೆ? ಜಯದೇವನ. ಏನು ಜಯದೇವ್ ದೇವನ್ ಅವರ? ಅವರು ಇಫ ಇವರು ಅಂದರೆ ಗೌತಮ್ ದೇವನ್ ಸರ್ ತಮ್ಮನ ಹೆಂಡ್ತಿನ? ಹೌದು. ಅಲ್ಲ ಮೇಡಮ್, ಇಷ್ಟು ದಿನ ಅವ್ರು ನಿಮ್ಮ ಸಿಸ್ಟರ್ ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ಅಕ್ಕ ಭಾವ ಅಂತಿದ್ರಲ್ಲ, ಅದರಿಂದ ಇದೆಲ್ಲ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಅವಳು ನನ್ನ ಓರ್ಗಿತ್ತಿ, ಬಟ್ ನನ್ನ ತಂಗಿ ಅಷ್ಟೇ ಅಲ್ಲ, ನನ್ನ ಮಗಳ ಥರ, ನನ್ನ ಹಿರಿ ಮಗಳವಳು. ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇರ್ಬೋದು, ಒಂದೇ ರಕ್ತನ ಹಂಚ್ಕೊಳ್ದೇ ಇರ್ಬೋದು, ಆದರೆ ಬದುಕನ್ನು ಹಂಚ್ಕೊಂಡಿದ್ದೀವಿ, ಭಾವನೆಗಳನ್ನು ಹಂಚ್ಕೊಂಡಿದ್ದೀವಿ. ಅದೇ ಅಲ್ವಾ ಬೇಕಿರೋದು. ನೋಡಿ, ಅವಳಿಗಾಗಲೇ ತುಂಬಾ ನೋವು ಅನುಭವಿಸಿದಾಳೆ. ಇನ್ನು ಮುಂದೆ ಅವಳಿಗೆ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಇದೆಲ್ಲ ಹೇಳ್ಕೊಂಡೆ. ಸುನಿಲ್ ಅವರೇ, ನಿಮ್ಮ ಮನಸ್ಸಲ್ಲಿ ಏನೇ ಡೌಟ್ಸ್ ಇದ್ರು, ಏನೇ ಕೇಳಬೇಕಂದ್ರೆ ದಯವಿಟ್ಟು ನನ್ನನ್ನು ಕೇಳಿ, ನಾನೆಲ್ಲನೂ ಕ್ಲಿಯರ್ ಮಾಡ್ತೀನಿ. ಸರಿ ಮೇಡಮ್. ಥ್ಯಾಂಕ್ ಯು, ಬರ್ತೀನಿ. ಹೇಳಿ ಬಾಬ್ನವ್ರೆ, ಹೇಳಿ ಅಕ್ರೆ. ಅದು ನಿನ್ನ ಮದುವೆಗೆ ನಾವು ಒಂದು ಬಜೆಟ್ ಲಿಸ್ಟ್ನ ರೆಡಿ ಮಾಡ್ತಾ ಇದ್ವಿ. ಸೊ ನಿನ್ನ ಮದುವೆ ಯಾವ ಚೌಲ್ಟ್ರಿಲಿ ಆಗಬೇಕು, ಯಾರ್ಯಾರನ್ನ ಕರಿಬೇಕು, ನಿಮ್ಮ ಶಾಪಿಂಗ್ ಎಲ್ಲ ಆಗಬೇಕು, ಜ್ಯುವೆಲರಿ ಎಲ್ಲಿ ತಗೋಬೇಕು, ಬಟ್ಟೆ ಎಲ್ಲಿ ತಗೋಬೇಕು, ಎಷ್ಟು ಜನನ ಕರಿಬೇಕು, ಊಟಕ್ಕೆ ಏನೇನು ಬೇಕು, ಇದ್ಯಾವುದು ನನಗೆ ಗೊತ್ತಿಲ್ಲ. ಅದು ನನ್ನ ಡಿಪಾರ್ಟ್ಮೆಂಟು ಅಲ್ಲ.
ನೀವು ಏನು ಬೇಕು ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಅದನ್ನ ನಡೆಸ್ಕೊಡ್ತೀನಿ. ನಾನು ಏನಿದ್ರು ಮ್ಯಾನೇಜರ್ ಥರ ಎಲ್ಲನೂ ನೆರವೇರಿಸ್ತೀನಿ ಅಷ್ಟೇ. ದಯವಿಟ್ಟು ಹೇಳು. ಎಲ್ಲ ಸರಿ ಬಾಬ್ನವ್ರೆ, ಆದರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ನ ಏನು ಮದುವೆ ಹತ್ರ ಬರ್ತಾ ಇದ್ದಾಗ ಕಂಡೀಷನ್ ಅಂತೆಲ್ಲ ಬಾಂಬ್ ಆಗ್ತಾರಲ್ಲ ಅಮ್ಮ, ನಿನ್ನ ಕಂಡೀಷನ್ ಅಂತೆಲ್ಲ ಹೇಳೋ ಭಯ ಆಗುತ್ತೆ ನನಗೆ. ಬಾಬ್ನವ್ರೆ, ನೀವು ಯಾಕೆ ಭಯ ಪಡ್ತಾ ಇದ್ದೀರಾ? ನಾನು ನಿಮಗೆ ಅಂಥವಳ ಥರ ಕಾಣಿಸ್ತಾ ಇದ್ದೀನಾ? ಆ ಥರ ದೊಡ್ಡ ಕಂಡೀಷನ್ ಎಲ್ಲ ಏನೂ ಇಲ್ಲ. ಹೌದಾ? ಅಂಥವಳಲ್ವಾ? ಸುಮ್ಮನೆ ಮಾತು ಕೇಳಿದೆ. ಹೇಳಮ್ಮ, ಏನಮ್ಮ ನಿನ್ನ ಕಂಡೀಷನ್ನು? ಇದು ಮದುವೆಗೆ ನೀವು ಯಾವ ಖರ್ಚು ಮಾಡೋದು ಬೇಡ. ಮಂಟಪದಲ್ಲಿ ಕೂತು ಕನ್ಯಾದಾನ ಮಾಡಿಕೊಟ್ರೆ ಸಾಕು, ಬೇರೆ ಯಾವ ಖರ್ಚು ಮಾಡೋದು ಬೇಡ. ನಿನ್ನ ಜೀವನಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನ ತಗೊಳ್ಳೋ ಜವಾಬ್ದಾರಿನ ನಾನು ಬಿಟ್ಟಿದ್ಯಾ, ಆದರೆ ಮದುವೆನ ಮಾತ್ರ ನಾವು ನಡೆಸ್ಕೊಡ್ಬಾರ್ದಾ? ನೋಡಮ್ಮ, ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಮದುವೆ ನಡೆಸ್ಕೊಡೋ ಜವಾಬ್ದಾರಿ ನಮ್ದು. ನೀವು ಸುಮ್ಮನೆ ಇರು. ನಾನು ಮುಂಚಿನ ಗೌತಮ್ ದಿವಾನಲ್ಲ. ಹಾಗೇನಾದ್ರೂ ಆಗಿದ್ರೆ ನೀನು ಹುಡುಗನ್ನ ಹೆಲಿಕಾಪ್ಟರ್ನಲ್ಲಿ ಕರೆಸಿ ರೆಡ್ ಕಾರ್ಪೆಟ್ ಮೇಲೆ ವಾಕ್ ಮಾಡಿಸ್ತಾ ಇದ್ದೆ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ತಕ್ಕ ಮಟ್ಟಿಗೆ ಮದುವೆ ಮಾಡ್ಕೊಡ್ತೀನಿ. ನಿನ್ನ ಆಸೆ ಏನಾದರೂ ಇದ್ರೆ ಹೇಳ್ಕೊಳಮ್ಮ. ಇಷ್ಟೇ ಸಾಕು, ನನಗೆ ಬೇರೆ ಯಾವ ಆಸೆನೂ ಇಲ್ಲ. ನನಗೆ 3 ಗಂಟೆ ಹಾಕಿಸಿ ಚೆನ್ನಾಗಿರೋ ಅಂತೇಳಿ ಆಶೀರ್ವಾದ ಮಾಡಿ, ಅಷ್ಟೇ ನನ್ನ ಆಸೆ. ಸೊ ಈಗ ಹೇಗೆ ಮಾಡಬೇಕು ಅನ್ನೋ ಜವಾಬ್ದಾರಿನ ನಮ್ಮ ತಲೆ ಮೇಲೆ ಹಾಕಿದ್ದು. ಆಗ್ಲಮ್ಮ, ಆಗಲಿ. ಸರಿ, ನಾಳೆ ಶಾಪಿಂಗ್ ಹೋಗ್ಬೇಕು. ನಿಮ್ಮ ಹುಡುಗನಿಗೊಂದು ಫೋನ್ ಮಾಡಿ ಹೇಳ್ಬಿಡು. ಸರಿ ಆಯಿತು, ನನ್ನ ಹುಡುಗಂಗೆ ಇವಾಗಲೇ ಫೋನ್ ಮಾಡ್ತೇನೆ. ನಿಮ್ಮ ಹುಡುಗ? ಆಗಲಿ ಆಗಲಿ, ಫೋನ್ ಮಾಡಿ ಬರ್ತೀನಿ. ಮಾಡಿ ಆಯ್ತು. ಮಾಡಿ ಮಾಡಿ